Right, thank you. ಹುಟ್ಟಿದಾಗಿಂದ ನಾಗವಾರದಲ್ಲಿ ನಾವೆಲ್ಲ ಜೊತೆಯಲ್ಲಿ ಬೆಳೆದಂಥವ್ರು, ಜೊತೆಯಲ್ಲಿ ಓದಿದಂಥವ್ರು ಎಲ್ಲರೂ. ತುಂಬ ಕಷ್ಟಕರ ಜೀವನದಲ್ಲಿ ಬಂದು ಮುಂದೆ ರಾಜಕೀಯವಾಗಿ ಬೆಳೆದು ಪ್ರಥಮವಾಗಿ BBMP ಸದಸ್ಯರಾಗಿ ನಮ್ಮ ಏರಿಯಾದಲ್ಲಿ ಬಡವರಿಗೆ ಇರ್ಬೋದು, ವಿದ್ಯಾರ್ಥಿಗಳಿಗೂ ತುಂಬ ಸಹಾಯ ಮಾಡಿದ್ದಾರೆ. ರಸ್ತೆ ಇರ್ಬೋದು, ನೀರು, ಕಟ್ಟಡ ಎಲ್ಲ ಅನೇಕ ಬಡವರಿಗೆ ಭಾಳಷ್ಟು ಸಹಾಯ ಮಾಡಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಶುಲ್ಕವನ್ನು ಸಾವಿರಾರು ವಿದ್ಯಾರ್ಥಿಗಳು ಕಟ್ಟಿದ 5 ವರ್ಷದಲ್ಲಿ ತುಂಬ ಸಹಾಯ ಮಾಡ್ತಾಯಿದ್ದಾರೆ. ಅವ್ರು ಇನ್ನೂ ಸಹಾಯ ಮಾಡಲಿ, ಇನ್ನೂ ಉತ್ತಮವಾಗಿ ಬೆಳೀಲಿ ಅಂತ ಹೇಳ್ತಾ ಅವ್ರು ನನ್ನ ಆಸೆ ಹುಟ್ಟಿದ ಹಬ್ಬದ ಆಗಬೇಕು. ಎಲ್ಲ ಅಧಿಕಾರನೂ ಸಿಕ್ಕಿದೆ, ನೆಕ್ಸ್ಟ್ ಮೇಯರ್ ಆಗಬೇಕು ಅನ್ನೋದು ಅದೇ ಎಲ್ಲ ಇನ್ನು ಮುಂದೆ ಮೇಯರ್ ಆಗಬೇಕು, MLA ಆಗ್ಬೇಕು. ಆದರೆ ಅಲ್ವ ಕೆಲಸ ಮಾಡೋಂಥವ್ರು ಬೇಕು ನಮಗೆ ಏರಿಯಾದ. ಆ ಥರ ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ತೀವಿ. ಅವರು ಹುಟ್ಟಿದ ಹಬ್ಬ ಮತ್ತು ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಶುಭ ದಿನ. ನಮಗೆ ಆಗಸ್ಟ್ 1 ಅಂದರೆ ನಮಗೆ ಒಂದು ತಿಂಗಳು ಮುಂಚೆಯಿಂದನೇ ಸಂಭ್ರಮ. ನಮಗೆ ನಮ್ಮ ಅಣ್ಣಂದು ಹುಟ್ಟಿದಬ್ಬ ಅಂತ ಯಾವತ್ತೂ ಅಷ್ಟೇ. ನಾನು 17 ವರ್ಷ ಆಯಿತು ಪರಿಚಯ ಆಗಿ. ನಮ್ಮ ಅಣ್ಣನಿಗೆ 17 ವರ್ಷದಿಂದ ಒಂಥರ ಸಂಭ್ರಮ ವಾತಾವರಣ. ನಮಗೆ ವರಲಕ್ಷ್ಮಿ ಹಬ್ಬ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಣ್ಣಂದು ಬರ್ತಡೇ ಬರೋದೇ ಒಂದು ಖುಷಿ ನಮಗೆ. ನಾವೆಲ್ಲ ಹೆಣ್ಮಕ್ಳೆಲ್ಲ ಮಾತಾಡ್ಕೊಳ್ಳೋದು, ಅಣ್ಣನ ಬರ್ತಡೇ ಬರ್ತಿದೆ, ನಾವು ಹೆಂಗೆ ಹೋಗೋಣ, ಏನು ಮಾಡೋಣ ಅಂತ. ಅದಕ್ಕಿಂತ ಹೆಚ್ಚಾಗಿ ಅಣ್ಣ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವ್ರು ಹುಟ್ಟದ ಬಗ್ಗೆ ಹುಟ್ಟದ ಹಬ್ಬದ್ದು ಸೆಲೆಬ್ರೇಷನ್ ಅವ್ರು ಯೋಚನೆ ಮಾಡಲ್ಲ. ನಮ್ಮ ಕಾರ್ಯಕರ್ತನ ಕರಿಬೇಕು, ನಮ್ಮ ಕಾರ್ಯಕರ್ತರಿಗೆ ಊಟ ಬಡಿಸ್ಬೇಕು, ಅವ್ರಿಗೆ ಸಂಭ್ರಮಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ನಮ್ಮ ಅಣ್ಣನಿಗೆ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ. ಅವ್ರ ಫ್ಯಾಮ್ಲಿಗೂ ಅಷ್ಟೇ. ಅವ್ರ ಫ್ಯಾಮ್ಲಿ ಒಳ್ಳೆ ತವ್ರ ಮನೆ ಇದ್ದಂಗೆ ನಮಗೆ ಹೆಣ್ಮಕ್ಳಿಗೆ. ಅದು ಪ್ರತಿ ಬಾರಿ ನೀವು ಕೇಳ್ತಿರ್ತೀರ, ನಾನು ಹೇಳ್ತಿರ್ತೀನಿ, ಮತ್ತೆ ಹೇಳ್ತಿರ್ತೀನಿ. ನಮಗೆ ತವ್ರ ಮನೆ ಇದ್ದಂಗೆ. ನಮ್ಮ ತಾಯಿ ಮನೆ ಫಸ್ಟ್ ಮನೆ, ಅದು 2ನೇ ಮನೆ, ಈ ಮನೆ ನಮಗೆ. ಮತ್ತು ಮಹಿಳಾ ಕಾರ್ಯಕರ್ತರು ನಾವು ಏನೇ ತಪ್ಪು ಮಾಡಿ ನಮ್ಮನ್ನ ತೀಡಿ ಹೀಗಿರಬೇಕು ಕಾರ್ಯಕರ್ತರು ಅಂತಾರೆ. ನೀವು ನಗರ ಜಿಲ್ಲೆಯಲ್ಲಿ, ನೀವು ಬೆಂಗಳೂರು ಸೆಂಟ್ರಲ್ ಮಹಿಳಾ ಮೋರ್ಚಾ ಕೇಳಿ ನೋಡಿ. ನಗರದಲ್ಲಿ ಅವ್ರು ಏನೇ ಕೊಡಲಿ ನಾವು ಚೆನ್ನಾಗಿ ಮಾಡ್ತೀವಿ ಕೆಲಸ. ನಾವು ಅಂತರ ಏನೇ ಇರಲಿ ಈಚೆ ಕಡೆ ಮಾತ್ರ ಒಳ್ಳೆ ಕೆಲಸ ಮಾಡ್ತೀವಿ. ನಮ್ಮಲ್ಲಿ MLA ಇಲ್ಲ ಅಂದ್ರೂ ನಾವು ಮಾದೇವಪುರ 1st 2nd ನಮ್ಮ ಸರ್ವಜ್ಞ ನಗರನೇ. ಪ್ರತಿಯೊಂದು ಇಷ್ಟಲ್ಲೂ ಅಷ್ಟೇ, ಸಂಘಟನೆ ಇರ್ಬೋದು, ಎಲ್ಲ ಇರ್ಬೋದು. ನಮಗೆ ಏನಾದರೂ ಒಂದು ಬೇಜಾರು, ಇಷ್ಟು ಸಂಘಟನೆ, ಇಷ್ಟು ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು ನಮ್ಮ ಅಣ್ಣ ಬೆಳೆಸಿದ್ದಾರೆ. ಪ್ರಮುಖವಾಗಿ ಮಹಿಳೆಯರನ್ನ ಬೆಳೆಸಿದ್ದಾರೆ. ಮೊನ್ನೇನೂ ಅಷ್ಟೇ ಫೋನ್ ಮಾಡಿಬಿಟ್ಟು, ನೋಡಮ್ಮ ಒಂದು ಮಹಿಳಾ ಕಾರ್ಯಕರ್ತರು ಮಿಸ್ ಆಗಬಾರ್ದು, ಎಲ್ಲ ಅಳುಬರು ಹೊಸಬರು ಎಲ್ಲರೂ ಬರಬೇಕು ನನ್ನ ಬರ್ತಡೆಗೆ. ಯಾಕೆ ಬರ್ತಡೆಗೆ ವಿಶ್ವನ ಕರೆಯಲ್ಲ ಅವರು, ಎಲ್ಲ ಸೇರಿ ಎಲ್ಲರನ್ನೂ ನೋಡೋಣ, ಎಲ್ಲ ಒಗ್ಗೂಡೋಣ ಅನ್ನೋದು ಅವ್ರ ಆಸೆ. ಅದನ್ನು ನಾವೆಲ್ಲ ನೆರವೇರಿಸ್ಕೊಂಡು ಬಂದಿದ್ದೀವಿ. ಮತ್ತು ನಮ್ಗೆ ಒಂದು ಕೊರಗು ಇದೆ MLA ಇಲ್ಲ ಅಂತ. MLA ಖಂಡಿತ ನಮ್ಮ ಅಣ್ಣ ಆಗ್ತಾರೆ ಅಂತ ಕನಸು ಕಾಣ್ತಾನೆ ಇದ್ದೀವಿ. ಆ ದೇವ್ರು ಯಾವಾಗ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬೇರೆ ಕ್ಷೇತ್ರದವರೆಲ್ಲ ನನ್ನ ಒಂದು ಕ್ವಶನ್ ಕೇಳ್ತಾರೆ, ಏನ್ರಿ ಇಷ್ಟೊಂದು ಸಂಘಟನೆ ಇದೆ ಮಹಿಳಾ ಕಾರ್ಯಕರ್ತರು ನಿಮ್ಮದು, ಯಾಕೆ ನಿಮ್ಮಲ್ಲಿ MLA ಬರಲ್ಲ ಅಂತಾರೆ. ಅದು ಆಂತರಿಕ ಪ್ರಾಬ್ಲಮ್ ಇರ್ಬೋದು, ಇಲ್ಲದ್ರೆ ಟಿಕೆಟ್ ಕೊಡೋ ವಿಚಾರದಲ್ಲಿರ್ಬೋದು, ಎಲ್ಲ ವಿಚಾರದಲ್ಲೂ ನಮಗೆ ಅರ್ಥ ಆಗ್ತಿಲ್ಲ. ದೇವ್ರ ದಯೆಯಿಂದ ನೆಕ್ಸ್ಟ್ ನಮ್ಮ ಅಣ್ಣನ ಟಿಕೆಟ್ ಸಿಗಲಿ, MLA ಆಗಲಿ. MLA ನಮಗೋಸ್ಕರ ಅಲ್ಲ, ಅವ್ರಿಗೆ ಕ್ಷೇತ್ರಕ್ಕೋಸ್ಕರ ಆಗಬೇಕು. ಇವಾಗ ನೋಡಿ, ಡೆಂಗು ಎಲ್ಲ ಕಡೆ ಹರಡ್ತಿದೆ, ಸೊಳ್ಳೆಗಳ ಕಾಟ. ಎಷ್ಟು ಫೋನ್ ಮಾಡಿದ್ರು ಯಾರು ರೆಸ್ಪಾನ್ಸ್ ಇಲ್ಲ. ಅವಾಗ ನಮ್ಗೆ ಎಷ್ಟು ನೋವಾಗುತ್ತೆ ಅಂದರೆ, ನಮ್ಮವರೇ ಒಬ್ರು ಇದ್ದಿದ್ರೆ ಏನಾದರೂ ಮಾಡ್ತಿದ್ರಲ್ಲ ಅನ್ನೋ ನೋವಾಗುತ್ತೆ. ಅದಕ್ಕೆ ನಾವು ಆಶೆ ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಚಾಮುಂಡೇಶ್ವರಿ, ಓಂ ಶಕ್ತಿ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀವಿ. ನಾವು ನೆಕ್ಸ್ಟು ನಮ್ಮ ಅಣ್ಣಂಗೆ ಟಿಕೆಟ್ ಹಾಕಬೇಕು. ನಾವು ಹಗಲು ದುಡಿದು ನಮ್ಮ ಅಣ್ಣ ನಾವು ಗೆಲ್ಸ್ಕೊಂಡು ನಮ್ಮ ಕ್ಷೇತ್ರಕ್ಕೊಂದು ಲೀಡ್ರು ಅಂತ, MLAಗಿಂತ ಹೆಚ್ಚಾಗಿ ನಮ್ಮನ್ನೆಲ್ಲ ಮುಂದೆ ಕರ್ಕೊಂಡೋಗೋ ಲೀಡ್ರು ಅಂತ ಇರಬೇಕು. ಅದಕ್ಕೋಸ್ಕರನೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ಮಹಿಳಾ ಕಾರ್ಯಕರ್ತರಿಂದ ಅಣ್ಣನಿಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಅವ್ರಿಗೆ ಹ್ಯಾಪಿ ಬರ್ತ್ಡೇ ಅಣ್ಣ. ಎಲ್ರಿಗೂ ನಮಸ್ತೆ. ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ಇವತ್ತು ನಮಗೆ ಬಂದು ತುಂಬ ಸಂತೋಷವಾಗಿದೆ. ಹೌದು, 1 ವಾರದಿಂದ ನಾನು ಅಣ್ಣ ಬರ್ತಡೇ ಬರ್ತಾ ಇದೆ ಅಂದರೆ ಎಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಎಲ್ಲ ಅಣ್ಣನ ಬರ್ಡೇಗೆ ವಿಶ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಮ್ಮ ಸರ್ವಜ್ಞನಗರ ಕ್ಷೇತ್ರದಲ್ಲಿ ನಮ್ಮ ಅಣ್ಣ ಬಂದು ನಮಗೆ ಯಾವ ಥರ ಒಂದು ಭಾವನೆಯಿಂದ ನಮ್ಮನ್ನು ನೋಡ್ತಾರಂದರೆ, ಹೆಣ್ಮಕ್ಳು ನಾವು ಇಷ್ಟು ದೂರ ಬೆಳೆದು ಬಂದಿರೋದಂದರೆ ನಮಗೆ ಬಂದು ತುಂಬ ಸಪೋರ್ಟ್ ಮಾಡಿರೋದು ಗೋವಿಂದರಾಜಣ್ಣ. ಅವರು ಬಡವರಿಗೆ ಅನೇಕ ಸಹಾಯಗಳು ಮಾಡಿದ್ದಾರೆ. ಈ ಕೊರೋನಾ ಟ್ರಿಪ್ ಅಂತೂ ತುಂಬಾ ಸಹಾಯ ಮಾಡಿದ್ದಾರೆ. ಇವಾಗ ಆದಷ್ಟು ನೋಡ್ದಂಗೆ ನಮ್ಮ ಕ್ಷೇತ್ರದಲ್ಲಿ ಗೋವಿಂದನೇ ಸಂಘಟನೆ ಮಾಡೋದ್ರ ವಿಚಾರದಲ್ಲಿ ತುಂಬಾ ಒಕ್ಕೂಟಿ ನಮ್ಮನ್ನೆಲ್ಲ ಸೇರಿಸಿ ಬಲಪಡಿಸಿ ಇನ್ನೂ ಮುಂದುವರಿಸ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಆ ಚಾಮುಂಡಿ ದೇವಿ ಅವರಿಗೆ ಒಳ್ಳೆ ಆರೋಗ್ಯ ಆಶೀರ್ವಾದ ಕೊಡಲಿ, ಮುಂದಕ್ಕೆ ಅವರು MLA ಆಗಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಏನು OBC ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿ ರಾಜ್ಯದಲ್ಲೂ ಸಂಘಟನೆ ಮಾಡ್ತಾ ಇದ್ದೀರಾ. ಬೇರೆ ಬೇರೆ ಜಿಲ್ಲೆಗಳಿಂದನೂ ತಮಗೆ ಶುಭ ಹಾರೈಸ್ತಾರೆ ರಾಜ್ಯ ಪೂರ್ತಿ. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ವಿಶ್ವಾಸ ಇರುತ್ತೆ ಜನಗಳಿಗೆ. ನಾವು ಪ್ರೀತಿಯಿಂದ ಎಲ್ಲರನ್ನೂ ಕಾಣ್ತೀವಿ.
ಮಾಡ್ತಾ ಇರ್ತೀವಿ. ಅವರು ನಮ್ಮ ವಿಶ್ವಾಸ ಇಟ್ಟು ಅವರು ಇಷ್ಟೊಂದು ಜನ ಬರ್ತಾ ಇರ್ತಾರೆ, ನಮಗೆ ಶುಭ ಹಾರೈಸಕ್ಕೆ ಬರ್ತಾರೆ. ಅದೇ ನಮ್ಗೆ ಆಶೀರ್ವಾದ, ಅದೇ ನಮ್ಮ ಸಂತೋಷ. ಸರ್ ಈಗೇನು 3ನೇ ತಾರೀಕಿಂದ ಮೈಸೂರು ಪಾದಯಾತ್ರೆಗೆ ಸಿದ್ಧವಾಗಿದ್ವಿ. ಇವತ್ತು ಸಭೆ ಕರೆದಿದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ. ನಡೆಸ್ತಾ ಇದ್ದೀರಾ ಸರ್? ಸಿದ್ಧವಾಗಿದ್ದೀವಿ. ನಮ್ಮ 20,000 ಜನ ಪ್ರಾರಂಭ ಕೆಂಗೇರಿಯಿಂದ ಪ್ರಾರಂಭ ಮಾಡ್ತೀವಿ. ಕೆಂಪಮ್ಮನ ದೇವಸ್ಥಾನ ಉದ್ಘಾಟನೆಯಾಗಿ ಪ್ರಾರಂಭ ಆಗುತ್ತೆ. 7 ಜಾಗದಲ್ಲಿ ಸಾರ್ವಜನಿಕರ ಸಭೆ ಇರುತ್ತೆ. ಮೈಸೂರಲ್ಲಿ ಸಮಾರೋಪ ಆಗುತ್ತೆ, ಅಂತ್ಯ ಆಗುತ್ತೆ. ಅದು ಭಾಳ ಒಂದು ಒಳ್ಳೆ ಬೃಹತ್ ಮಟ್ಟದ್ದು ಒಂದು ಸಭೆ ಆಗುತ್ತೆ. ಭಾಳ ಒಂದು ಒಳ್ಳೆ ಹೋರಾಟ ಆಗುತ್ತೆ. ಸಿದ್ದರಾಮಯ್ಯನವರ ಮೊದಲನೇ ಪತನ ಅಂತಂದರೆ ಸಂಶಯ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರು ಇದರಲ್ಲೇ ಅವರು ಮೂಢ ಒಂದು ಹಗರಣದಲ್ಲೇ ಹೊರಗಡೆ ಹೋಗ್ಬೋದು ಅನ್ನೋಂಥದ್ದು ನಡೀತಾ ಇದೆ. ಖಂಡಿತ. ಸರ್ ನಿನ್ನೆ ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಮೋದಿ ಅವ್ರನ್ನ ಭೇಟಿಯಾಗಿರೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ಪತನ ಆಗುತ್ತೆ ಅನ್ನೋದನ್ನ ಬಿಂಬಿಸ್ತಾ ಇದ್ದಾರೆ. ಅವರೇ ಬರ್ಬೋದು ಪಕ್ಷಕ್ಕೆ, ಹೇಳಕ್ ಬರೋದಿಲ್ಲ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಅವರೇ ಬರ್ಬೋದು ಪಕ್ಷಕ್ಕೆ, ಹೇಳಕ್ ಬರೋದಿಲ್ಲ. ನಡೀತಾ ಇದೆ, ಆ ರೀತಿ ಸೂಚನೆಗಳಿದ್ದಾವೆ. ಧನ್ಯವಾದ. ಖಂಡಿತವಾಗ್ಲೂ ಈಗ BBMP ಅಂತೂ ಚುನಾವಣೆ ಮಾಡಲ್ಲ. ಇದು ಕಣ್ಣು ಒರೆಸೋ ತಂತ್ರ ಅಷ್ಟೇ, ಬೇರೆ ಇನ್ನೇನಿಲ್ಲ.